ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಸೆಪ್ಟೆಂಬರ್ 2 ಬಹಳ ವಿಶೇಷವಾದ ಮಂಗಳವಾರ. ನಾಳೆಯ ಒಂದು ಮಂಗಳವಾರದಿಂದ ಈ ರಾಶಿಯವರಿಗೆ ತಾಯಿ ಚಾಮುಂಡೇಶ್ವರಿಯ ನೇರವಾದ ಕೃಪಕಟಾಕ್ಷ ಆಶೀರ್ವಾದ ದೊರೆಯುತ್ತದೆ. ಹೀಗಾಗಿ ಈ ರಾಶಿಯವರು ಬಹಳಷ್ಟು ಅದೃಷ್ಟ ಹಾಗೂ ಲಾಭವನ್ನು ಕಂಡುಕೊಳ್ಳುತ್ತಾರೆ. ಹಾಗಾದರೆ ಯಾವ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ, ಅದೃಷ್ಟ, ಶ್ರೀಮಂತಿಕೆ ತಾಯಿ ಚಾಮುಂಡೇಶ್ವರಿಯ ಕೃಪಕಟಾಕ್ಷದಿಂದ ದೊರೆಯುತ್ತದೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಹೌದು, ಈ ರಾಶಿಯಲ್ಲಿರುವಂತಹ ಜನರಿಗೆ ನಾಳೆಯಿಂದ ಹಲವಾರು ಯೋಗಗಳು ಇವರ ರಾಶಿಯಲ್ಲಿ ಉದ್ಭವವಾಗುತ್ತದೆ. ಈ ಯೋಗದಿಂದ ಧನಲಕ್ಷ್ಮಿ, ರಾಜಯೋಗ ಸೇರಿದಂತೆ ಅನೇಕ ರೀತಿಯ ಯೋಗಗಳ ಪರಿಣಾಮದಿಂದಾಗಿ ಈ ರಾಶಿಯವರು ಅದೃಷ್ಟವನ್ನು ಬರಮಾಡಿಕೊಳ್ಳುತ್ತಾರೆ, ನೆಮ್ಮದಿಯನ್ನು ಪಡೆದುಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಇವರಿಗೆ ಅನೇಕ ಶುಭ ಶಕುನಗಳು, ಶುಭ ಸುದ್ದಿಗಳು ಕೇಳಿಬರುತ್ತದೆ. ಈ ಒಂದು ದಿನದ ಮಹತ್ವವನ್ನು ಈ ಯೋಗಗಳು ಇನ್ನಷ್ಟು ಹೆಚ್ಚಿಸುತ್ತದೆ. ಜೊತೆಗೆ ಈ ಹಲವಾರು ರೀತಿಯ ಜ್ಯೋತಿಷ್ಯ ಪರಿಹಾರವನ್ನು ಸಹ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಈ ಒಂದು ಪರಿಹಾರಗಳ ಮೂಲಕ ನಿಮ್ಮ ಜೀವನ, ನಿಮ್ಮ ಬಾಳು ಬಂಗಾರವಾಗುತ್ತದೆ. ಮೇಷರಾಶಿಗೆ ಸೇರಿದಂತಹ ಜನರು ನಾಳೆಯಿಂದ ಆರ್ಥಿಕವಾದ ವಿಷಯಗಳ ಬಗ್ಗೆ ಹೆಚ್ಚು ಸಂಬಂಧಪಟ್ಟಂತೆ ಲಾಭದಾಯಕವಾದ ದಿನಗಳನ್ನು ಬರಮಾಡಿಕೊಳ್ತೀರಾ. ನಿಮಗೆ ಆರ್ಥಿಕವಾಗಿ ಧನಲಾಭ ಉಂಟಾಗುವ ಯೋಗ ಹೊಂದಿದೆ. ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾಳೆ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ತೀರಾ. ಮನೆಯಲ್ಲಿ ಎಲ್ಲ ರೀತಿಯ ತೊಂದರೆಗಳು ದೂರವಾಗಿ ಸಾಕಷ್ಟು ಅದೃಷ್ಟ ನಿಮಗೆ ದೊರಕುತ್ತಾ ಹೋಗುತ್ತೆ. ಶುಭ ಕಾರ್ಯಗಳು ನಿಮ್ಮ ಜೀವನದಲ್ಲಿ ನಡೆಯುವುದರ ಜೊತೆಗೆ ಅವಕಾಶಗಳು ಲಭಿಸುತ್ತೆ. ಮಿಥುನ ರಾಶಿ, ಈ ರಾಶಿಯವರಿಗೆ ನಾಳೆಯಿಂದ ಸಂಪತ್ತಿನ ಯಾವುದೇ ರೀತಿಯ ತೊಂದರೆಗಳು, ಅಡೆತಡೆಗಳು ಇದ್ದರೆ ಅದು ದೂರವಾಗಿ ಹೆಚ್ಚು ಸಂಪತ್ತನ್ನು ಬರಮಾಡಿಕೊಂಡು ಹೊಸ ಕೆಲಸವನ್ನು ಶುರು ಮಾಡಬಹುದು. ಈ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನು ಪಡ್ಕೊಳ್ತೀರಾ. ಈ ರಾಶಿಯವರು ಅದೃಷ್ಟದಿಂದ ಎಲ್ಲ ಕೆಲಸವನ್ನು ನಿರ್ವಹಿಸ್ತೀರಾ. ಹೆಚ್ಚಿನ ಮಾರ್ಗದರ್ಶನಗಳಿಂದ ಲಾಭ ಸಿಗ್ತಾ ಹೋಗುತ್ತೆ. ಕಟಕ ರಾಶಿಯವರಿಗೆ ನಾಳೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಅವಕಾಶಗಳು ಪಡೆಯುವ ಸಾಧ್ಯತೆ ಇದೆ. ನಾಳೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವ ಇದೆ. ನಾಳೆ ನೀವು ಹಣವನ್ನು ಸಾಲವಾಗಿ ನೀಡಿದರೆ ಅದನ್ನು ವಾಪಸ್ ಪಡೆಯುವ ಯೋಗ ಕೂಡ ಇದೆ. ಕೆಲಸವನ್ನು ಮಾಡುವ ಜನರು ಪ್ರಭಾವ ಹಾಗೂ ಗೌರವ ಹೆಚ್ಚಾಗುತ್ತಾ ಹೋಗುತ್ತದೆ. ಈ ಒಂದು ದಿನ ನಾಳೆಯಿಂದ ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತಾರೆ. ಮುಂದಿನ ರಾಶಿ ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಜನರಿಗೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಹೆಚ್ಚಿನ ಲಾಭ ದೊರಕುವ ಅವಕಾಶಗಳು ಬಂದು ಒದಗುತ್ತದೆ. ಅನಗತ್ಯವಾದ ಖರ್ಚುಗಳು ದೂರವಾಗುತ್ತದೆ. ಬಹಳ ಕೆಲಸದ ಸಮಯದಿಂದ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳುತ್ತೀರಾ. ವಿದ್ಯಾರ್ಥಿಗಳಿಗೆ ನಾಳೆ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧ ಉತ್ತಮವಾದ ಪ್ರದರ್ಶನ ಲಭಿಸುತ್ತದೆ. ಅವಕಾಶಗಳ ಒಂದು ವಿಶೇಷವಾದ ಸಮಯವನ್ನು ಬರಮಾಡಿಕೊಳ್ತೀರಾ. ನಾಳೆಯ ದಿನ ನೀವು ಶುಭ ಮತ್ತು ಲಾಭದಾಯಕವಾದ ಒಂದು ದಿನವನ್ನು ಬರಮಾಡಿಕೊಳ್ಳಲು ತಾಯಿಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಮತ್ತು ದುರ್ಗಾ ಚಾಲಿಸನ್ನು ಪಠಿಸಬೇಕಾಗುತ್ತದೆ. ದುರ್ಗಾದೇವಿಯ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಯಾವುದೇ ಕಷ್ಟಗಳು ಬಂದರೂ ಕೂಡ ದೂರವಾಗುತ್ತಾ ಹೋಗುತ್ತೆ. ಈ ಒಂದು 5 ರಾಶಿಯಲ್ಲಿರುವಂತಹ ಜನರಿಗೆ ನಾಳೆಯಿಂದ ಎಲ್ಲವೂ ಕೂಡ ಶುಭವಾಗುತ್ತೆ. ನಾಳೆಯ ದಿನ ನೀವು ಎಲ್ಲವನ್ನ ಶುಭವಾಗಿಸಿಕೊಳ್ಳಲು ತುಳಸಿಯನ್ನು ವಿಷ್ಣುವಿಗೆ ಅರ್ಪಿಸಬೇಕು ಮತ್ತು ರಾಹುವಿನ ಮಂತ್ರವನ್ನು ಓಂ ರಾಹುವೇ ನಮಃ ಮಂತ್ರವನ್ನು ಜಪಿಸಬೇಕಾಗುತ್ತೆ. ನಿಮಗೆ ಇದರಿಂದ ಎಲ್ಲವೂ ಕೂಡ ತೊಂದರೆಗಳು ನಿವಾರಣೆಯಾಗಿ ಶುಭವನ್ನು ಪಡೆದುಕೊಳ್ಳಬಹುದು. ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.